ಬಿಜೆಪಿ ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ನವೆಂಬರ್ 14ರಂದು ನಗರಸಭೆಯಲ್ಲಿ ಪ್ರತಿಭಟನೆ ಜಮಾಯಿಸಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ಮತ್ತು ನೀರಿನ ಬಿಲ್ ಯಥೇಚ್ಛವಾಗಿ ಬರುತ್ತಿರುವುದು ಮತ್ತು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಎಂದು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದ್ದರು. ಇದು ಸತ್ಯಕ್ಕೆ ದೂರವಾದದ್ದು ಎಂದು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷ ಸಿಎಂ ಶಂಕರ್ ಸುದ್ದಿಗೋಷ್ಠಿ ನಡೆಸಿದರು. ನಗರದ ಅಧ್ಯಕ್ಷ ಸಿಎಂ ಶಂಕರ್ ಮಾತನಾಡಿ, 1.5 ವರ್ಷದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಮಾಜಿ ಶಾಸಕ ಹರ್ಷವರ್ಧನ್ ಹೇಳಿಕೆ ನೀಡಿದ್ದಾರೆ. ಆದರೆ ಭ್ರಷ್ಟಾಚಾರ ನಡೆಸಿರುವುದು ಅವರ ಕಾಲದ ಕಳೆದ 5 ವರ್ಷದಲ್ಲಿ. ಹಾಲಿ ಶಾಸಕರ ಮೇಲೆ ಆರೋಪ ಮಾಡುತ್ತಿರುವುದು ಖಂಡನೀಯ ಹಾಗೂ ಆರೋಪವು ಸತ್ಯಕ್ಕೆ ದೂರವಾದದ್ದು. ಇವರ ಅವಧಿಯಲ್ಲಿ ನಗರಸಭೆ ಆಯುಕ್ತರಾದ ರಾಜಣ್ಣ ಸಸ್ಪೆಂಡ್ ಆಗಿದ್ದಾರೆ. ಇದಕ್ಕಿಂತ ಉದಾಹರಣೆ ಬೇಕೆ? ಈಗ ಭ್ರಷ್ಟರು ಯಾರು ಎಂದು ಪ್ರಶ್ನೆ ಮಾಡಿಕೊಳ್ಳಿ. ದೇವಿರಮ್ಮನಹಳ್ಳಿ ಬಡಾವಣೆಗಳ ಖಾತೆಯ ವಿಚಾರದಲ್ಲಿ ಅವರ ಕಾಲದಲ್ಲೇ ವ್ಯತ್ಯಾಸ ಆಗಿದೆ. ಅವರೇ ಪ್ರಶ್ನೆ ಮಾಡಿಕೊಂಡರೆ ಗೊತ್ತಾಗುತ್ತದೆ ಎಂದು ಮಾಜಿ ಶಾಸಕರಿಗೆ ದೂರಿದರು. ನಗರಸಭೆ ಅಧ್ಯಕ್ಷ ಶ್ರೀಕಂಠ ಮಾತನಾಡಿ, ನೀರಿನ ಮೀಟರ್ ಬಿಲ್ ದುಬಾರಿಯಾಗಿ ಬರುತ್ತಾ ಇದೆ ಎಂದು ದೂರಿದ್ದಾರೆ. ಈ ವಿಚಾರವಾಗಿ ಮುಂದಿನ ವಾರ ಸಾಮಾನ್ಯ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇವೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ, ನಗರಾಧ್ಯಕ್ಷ ಸಿಎಂ ಶಂಕರ್, ನಗರಸಭೆ ಸದಸ್ಯರಾದ ಪ್ರದೀಪ್, ಗಂಗಾಧರ್, ಗಾಯತ್ರಿ ಹಾಗೂ ಯೋಗೇಶ್ ಉಪಸ್ಥಿತರಿದ್ದರು. ಇವತ್ತು ನಿಮ್ಮ ಕಾಲದಲ್ಲಿ ದೇವನಹಳ್ಳಿ ಬಡಾವಣೆ ಎಷ್ಟು ಕಡೆ 5,000 50,000 1 ಲಕ್ಷವರೆಗೂ ವ್ಯವಹಾರ ಇದೇ ನೀವು ಪತ್ರಿಕೆಗಳಲ್ಲೇ ಬರ್ತೀವಿ. ಏನು ಸರಿಪಡಿಸ್ತಾರೆ ಅನ್ನೋದು ನಾವು ಕೂಡ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ವಿ. ಅವತ್ತು ಸರಿಪಡಿಸಿದ್ರೆ ಇಲ್ಲ. ನಿಮ್ಮ ಕಾಲದಲ್ಲಿ ನಾರ್ಮಲ್ ಸ್ಕೂಲ್ ಎದುರುಗಡೆ ಲೇಔಟು ಅಕ್ರಮವಾಗಿ ಇವತ್ತು ಒಬ್ಬ ನಿಮ್ಮ ಕಾಲದಲ್ಲಿ ಕಮಿಷನ್ ಆಗಿದ್ದಂಥ ರಾಜಣ್ಣ ಮೇಲೆ FIR ಆಗಿದೆ. ಯಾಕಂತ ಭ್ರಷ್ಟಾಚಾರ ಆಗಿದೆ ಅಂದರೆ ಇದೇ ಅಡ್ಮಿನಿಸ್ಟ್ರೇಷನ್ ಕಾಲದಲ್ಲಿ DC ಅವರಿಗಿದ್ದಂಥ ಕಾಲದಲ್ಲಿ ನಿಮ್ಮಲ್ಲಿ ಸಭೆ ನಡೆಯಿತು. ಜಿಲ್ಲಾಧಿಕಾರಿಗಳು ಅಡ್ಮಿನಿಸ್ಟ್ರೇಷನ್ ಸಭೆ. ಆ ಸಭೆಯಲ್ಲಿ ಅವತ್ತು ಅಧ್ಯಕ್ಷ ಆಗಿದ್ದಂಥ ಮಾದೇಶ್ವರ ಅವರು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. NGO ಕಾಲದಲ್ಲಿ ಸೈಟ್ ಖಾತೆಗಳು ಅವ್ಯವಹಾರ ಆಗಿದೆ 28 ವಾರ ಅಂತೇಳಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ನಂಬರ್ 26 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಅವ್ಯವಹಾರ ಆಗಿದೆ, ನೀವು ತನಿಖೆ ಮಾಡಿ. ಅವತ್ತು ಅಧ್ಯಕ್ಷ ಆಗಿದ್ದರು ಅವರನ್ನೇ. ಅಡ್ಮಿನಿಸ್ಟ್ರೇಷನ್ ಕಾಲದಲ್ಲಿ ನಮ್ಮ ಕಾಲದ ತಪ್ಪಾಗಿದೆ ಅಂತ ಹೇಳ್ತಿರೋರು ಕೂಡ ಅವರೇ. ಇದು ಸರಿಪಡಿಸ್ಬೇಕಾದ್ರೆ ಅಂದರೆ ಭ್ರಷ್ಟೋದು ಯಾಕೆ ಹೇಳ್ತೀವಿ? ಅಕ್ರಮ ಲೇಔಟ್ ಮಾಡೋದು ಭ್ರಷ್ಟ, ನೀರು ಸ್ಲ್ಯಾಬ್ ರೆಡಿ ಮಾಡ್ತಿದ್ದು ಭ್ರಷ್ಟ, ಅವೈಜ್ಞಾನಿಕ ಕಾಮಗಾರಿಗಳನ್ನ ಸರಿಪಡ್ತಾ ಇರೋದು ಭ್ರಷ್ಟ. ಮತ್ತೆ ನಮ್ಮ BJP ಸದಸ್ಯರು ಮಾತಾಡಿ ಇಷ್ಟಪಡ್ತೀವಿ. ಸಭೆ ನಡೀತು. ಸಭೆಗಳಲ್ಲಿ ನಡವಳಿ ನೀವು ಪ್ರೆಸೆಂಟ್ ಇರ್ತೀವಿ. ನೀವು ನಡವಳಿನ ಎಲ್ಲಿ ಬರ್ಸ್ಬೇಕು? ನಿಮ್ಮ ಪ್ರತಿಭಟನೆ ಎಲ್ಲಿ ಮಾಡಬೇಕು? ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಸಭೆ ಮಾಡಿ ನಾಳೆ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ನೀವು ಸದಸ್ಯರಾದ ನಿಮ್ಮ ಜವಾಬ್ದಾರಿ ಏನು? ಒಳಗಡೆ ನೀವು ವಿರೋಧ ಬರ್ಸ್ಕೊಳ್ಬೇಕಂತ ಪ್ರತಿಭಟನೆ ಮಾಡೋ ಆ ವಿಚಾರವಾಗಿ ಇದ್ದೇನೆ. ನಾವು ಇದೇ ಶಾಸಕರಾಗಿದ್ದಾಗ ಹರ್ಷವರ್ಧನ್ ಅವರಿಗೆ ಮತ್ತು ಇದೇ ಅಧ್ಯಕ್ಷರಾಗಿದ್ದಾಗ ಮಾಧುಸ್ವಾಮಿ ಅವರಿಗೆ ನಾವು ಪ್ರತಿಭಟನೆ ಮಾಡಿ ಈ ನೀರಿನ ವಿಚಾರವಾಗಿ ಎಲ್ಲರೂ ಪ್ರತಿಭಟನೆ ಮಾಡಿ ಮತ್ತು ಮೀಟಿಂಗಲ್ಲೂ ಸದಾ 31 ಸದಸ್ಯರನ್ನು ಒಬ್ಬರಿಂದ ನೀರು ದರ ಕಮ್ಮಿ ಮಾಡಬೇಕು ಅಂತ ಹಿಂದೆಯಿಂದ ಸರ್ಕಾರ BJP ಸರ್ಕಾರ ಇದ್ದಾಗ ಏನು ಪ್ರತಿಭಟನೆ ಮಾಡಿ ನಾವು ಮನವಿ ಕೊಟ್ಟಿದ್ದು. ಅವಾಗ ಇದೇ ಶಾಸಕರು ಮತ್ತು ಇದೇ ಹಿಂದೆ ಇದ್ದರು ಯಾವುದೇ ಕಾನೂನು ತೆರಿಗೆ ಕಡಿಮೆ ಮಾಡೋಕ್ಕಾಗಲ್ಲ. 10 ಕೋಟಿ ರೂಪಾಯಿ 11 ರೂಪಾಯಿ ಅದಕ್ಕೆ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀವಿ. ಅದರಿಂದ ಯಾವುದೇ ಕಾನೂನು ಮಾಡೋಕ್ಕಾಗಲ್ಲ ಅಂತ ಇದ್ದರೆ ಹೇಳಿದ್ರು. ಆದರೂ ನಾವು ನಮ್ಮ ಯಶವಂತ ಸಾಹೇಬ್ ಶಾಸಕರಾದ ವಾರ್ಡ್ ವಿಸಿಟ್ನಲ್ಲಿ ಪ್ರತಿಯೊಂದು ವಾರ್ಡ್ಗೆ ಹೋದಾಗ ಸಮಸ್ಯೆಗಳನ್ನ ಕೇಳಿದಾಗ ಜಾಸ್ತಿ ನೀರಿನ ಬಿಲ್ಲಿಂದೇ ಜಾಸ್ತಿ ಸಮಸ್ಯೆ ಇರೋದು ಜನ. ಅದೇ ರೀತಿ 15ನೇ ತಾರೀಕು ಮೀಟಿಂಗ್ ನಡೆದಾಗ ಅದನ್ನು ಮೀಟಿಂಗಲ್ಲಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿ ಅದನ್ನು ಕಡಿಮೆ ಮಾಡಬೇಕು ಅಂತ ಮತ್ತೆ ನಿರ್ಣಯ ತಗೊಂಡಿದ್ದೀವಿ 30 ಮೀಟಿಂಗಲ್ಲಿ. ಹಾಗೆಯೇ ಈಗೇನು ಪೈಪ್ ಲೈನ್ ಆಗಿಲ್ಲ ಇನ್ನೂ ಎಕ್ಸ್ಟ್ರಾ ಮತ್ತು ಅದು ಟ್ಯಾಂಕ್ ವ್ಯವಸ್ಥೆ
ಇದಾದಾಗ ಮಾತ್ರ ಅದು ಪೂರ್ಣ ಆ ಕೆಳಗಡೆ ಭಾಗದ್ದು ಸಮರ್ಥವಾಗಿ ಕೆಲಸ ಆಗೋದು. ಟ್ಯಾಂಕು ಮತ್ತು ಪೈಪ್ಲೈನ್ ಆಗಬೇಕು. ಇನ್ನು ಸಮರ್ಥವಾಗಿ ನೀರು ಕೊಟ್ಟಾದಮೇಲೆ ಬಿಲ್ನ ಕಲೆಕ್ಷನ್ ಮಾಡಬೇಕು ಅನ್ನೋ ಒಂದು ನಿರ್ಣಯ ತಗೊಳ್ಳೋದಕ್ಕೆ ಮಂಗಳವಾರ ಸಭೆ ಕರೆದಿದ್ದೀವಿ, ತುರ್ತು ಸಭೆಯಲ್ಲಿ. ಆ ಸಭೆಯಲ್ಲಿ ತೀರ್ಮಾನ ತಗೊಳ್ತೀನಿ ಅಂತ ಹೇಳ್ತಾರೆ.